ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಸಾಹಿತ್ಯ ನೋಡ್ದಲ್ಲೇ ಹಾಡ್ತಿರಲ್ವ? ಎಷ್ಟು ಹಾಡು ಗೊತ್ತಿದೆ ಸರ್ ತಮಗೆ? 1000ವರೆಗೂ ಹೆಚ್ಚು ಕಮ್ಮಿ ಹಾಡ್ತೀನಿ. ಶಬಾಷ್. ಪವಡಿಸು ಪರಮಾತ್ಮ. ಕುಮಾರಣ್ಣವರು ಪವಡಿಸು ಪರಮಾತ್ಮ ಆಡ್ತಾ ಇದ್ರು. ನಮ್ದು ಏನೋ ಇರೋ ಕೆಲಸ ಎಲ್ಲ ಮರ್ತ್ಬಿಟ್ಟು ನಾವು ಅಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ವಿ. ನಾವು ಅಂಬರದ ನೆರಳಿನಲ್ಲಿ ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನೋಡಿ ನಲಿಗಿರಿಲ್ಲಿ. ಯಾವ ಜನ್ಮದ ಗೆಳೆಯೋ ಕಾಣೆನು. ಕನ್ನಡ ಎನ್ನುವುದು ಜೀವನದಿ, ಗಿರಿವನ ಸಂಪದ ಎರಡು ಬದಿ, ಪಂಪ ಮಹಾಚಲ ಜೋಡಿ ಶಿಖರಗಳು ರನ್ನನ ಉನ್ನತ ಧವಳಗಿರಿ, ಶಿವಶರಣರ ವಿಸ್ತಾರದ ಬಯಲು ಧುಮ್ಮಿಕ್ಕುವ ಹರಿಹರನ ಝರಿ. ಕೃಷ್ಣದೇವರಾಯನಾಳಿದಂಥ ವೈಭವದ ನಾಡು ನಮ್ಮದು, ಕಮನೀಯ ಕಲೆಗಳ ಬೀಡು ನಮ್ಮದು, ಕಲ್ಲು ಸಕ್ಕರೆಯಷ್ಟೇ ಸಿಹಿಯಾದ ಭಾಷೆ ನಮ್ಮದು. ಇಂಥ ಸಿರಿಗನ್ನಡದ ನಾಡಿನಲ್ಲಿ, ಗಂಧದ ಬೀಡಿನಲ್ಲಿ ನಾವಿದ್ದೇವೆ. ಕನ್ನಡದ ಮನಸ್ಸುಗಳೆಲ್ಲ ಒಂದಾಗಿ ಕನ್ನಡವನ್ನು ಪ್ರೀತಿಯಿಂದ ಸಂಭ್ರಮಿಸುವಂಥ ಕಲಾಭೂಮಿಯ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಬಂಧುಗಳಿಗೂ ಅತ್ಯಂತ ಆದರದ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ನಮ್ಮೆಲ್ಲರನ್ನ ಒಟ್ಟುಗೂಡಿಸಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಕಲಾಭೂಮಿಯ ನಾವಿಕ, ಸಿರಿಕಂಠದ ಗಾಯಕ, ಸಹೃದಯಿ ಸಂಘಟಕ, ದೃಶ್ಯ ಕರೋಕೆ ಬ್ರಹ್ಮ ಆಗಿರುವಂಥ ಶ್ರೀಯುತ ಅರವಿಂದ್ ಸತೀಶ್ ಅವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸೋಣ. ಬೇಂದ್ರೆ ಅವರ ಬದುಕಿನಲ್ಲಿ ನಡೆದಂಥ ಒಂದು ಸನ್ನಿವೇಶ, ಒಬ್ಬರು ಯುವ ಕವಿ ಬರ್ತಾರಂತೆ ಬೇಂದ್ರೆ ಅವ್ರ ಹತ್ರ. ಬಂದ್ಬಿಟ್ಟು, ನಾನು ದೊಡ್ಡ ಕವಿ ಆಗ್ಬೇಕು ನಿಮ್ಮ ಥರನೇ, ಎಷ್ಟು ಹಾಡು ಬರಿಬೇಕು ದೊಡ್ಡ ಕವಿ ಅನ್ಸ್ಕೊಳ್ಳೋಕ್ಕೆ ಅಂತ ಕೇಳ್ತಾರಂತೆ. ಆವಾಗ ಬೇಂದ್ರೆ ಅವ್ರು ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾರಂತೆ, ನೋಡಪ್ಪ ನೀನು ದೊಡ್ಡ ಕವಿ ಅಂತ ಅನಿಸ್ಕೋಬೇಕಂದ್ರೆ 1001 ಕವನ ಬರಿಬೇಕು ಅಂತಂತಾರಂತೆ. ಆವಾಗ ಅವ್ನು ಹೇಳ್ತಾನೆ, 1001 ಬರಿಬೇಕಾ, ನಾನು ಒಂದು ಬರಲಿಕ್ಕೆ ತಿಣಕ್ಲಿಕ್ಕತ್ತೇನಿಲ್ಲ ಅಂತ ಹೇಳಿ ಅಂತಾರಂತೆ. ಅದಕ್ಕೆ ಬೇಂದ್ರೆ ಅವ್ರು ಹೇಳ್ತಾರೆ, ನೀ ತಪ್ಪರ್ಥ ಮಾಡ್ಕೊಂಡು 1001 ಕವನ ಬರೆದ್ರು ನೀ ಕವಿನೇ, 1001 ಕವನ ಬರೆದ್ರು ನೀನು ಕವಿನೇ ಅನ್ನಿಸ್ಕೊತೀಯ. ಬೇಂದ್ರೆ ಅವರ ಒಂದು 1001 ಕವನ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಪ್ರತಿ ವರ್ಷ ಪ್ರತಿ ಸರ್ತಿ ಕೇಳಿದಾಗಲೂ ಹೊಸ ಹರುಷವನ್ನು ನಮ್ಮಲ್ಲಿ ತುಂಬುವಂತಹ ಹಾಡು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಅದನ್ನು TR ನಾಗರಾಜ್ ಸರ್ ಅವರ ದನಿಯಲ್ಲಿ ಕೇಳೋದಕ್ಕೆ ನಾವೆಲ್ಲರೂ ಕೂಡ ಕಾತರರಾಗಿದ್ದೇವೆ. ಚಿತ್ರ ಕುಲವಧು, ಸಂಗೀತ GK ವೆಂಕಟೇಶ್ ಅವರದು, ಮೂಲ ಗಾಯಕಿ S ಜಾನಕಿ ಅವರು. ಈಗ ಕಲಾಭೂಮಿಯ ರಾಜ್ಯೋತ್ಸವದ ವೇದಿಕೆಯಲ್ಲಿ TR ನಾಗರಾಜ್ ಅವರ ದನಿಯಲ್ಲಿ ಯುಗ ಯುಗಾದಿ ಕಳೆದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ನನ್ನ ಹೆಸರೇಟ ರಸ್ತೆಯಲ್ಲಿರುವಂಥ MA ಬಡಾವಣೆಯಿಂದ ಬರ್ತಿದ್ದೀನಿ. ನಾನು ಹಾಡ್ತಿರೋಂಥ ಹಾಡು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಸಾಧಾರಣವಾಗಿ ಇದು ಫೀಮೇಲ್ ಸಾಂಗ್. ಇದು ಯಾರು ಜೆಂಟ್ಸ್ ವಾಯ್ಸಲ್ಲಿ ನನಗೆ ಹಾಡಿರೋದು ಯಾರು ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಇನ್ನೊಂದೇನೆಂದರೆ, ಆ ಕಾಲದಲ್ಲಿ ರೇಡಿಯೋದಲ್ಲಿ ಯುಗಾದಿ ಹಬ್ಬ ಬಂತು ಅಂತಂದರೆ ಪ್ರತಿ ವರ್ಷ ಕಂಪಲ್ಸರಿಯಾಗಿ ಈ ಹಾಡಿಂದನೇ ಸುಪ್ರಭಾತ ಇದಾಗ್ತಿತ್ತು. ಅಷ್ಟೊಂದು ಇದಾಗಿತ್ತು. ಅದು ಅಂಥ ಒಂದು ಮರೆಯಲಾಗದಂಥ ಹಾಡು. ಕೇಳಿ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಹೊಸತು ಹೊಸತು ತರುತ್ತಿದೆ. ಹೊಂಗೆ ಹೂವ ತೊಂಗಳಲ್ಲಿ ಭೃಂಗದ ಸಂಗೀತ ಕೇಳಿ. ಹೊಂಗೆ ಹೂವ ತೊಂಗಳಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳ ಬರುತ್ತಿದೆ. ಬೇವಿನ ಕಹಿ ಬಾಳಿನಲ್ಲಿ ಹೂವಿನ
ಮನಸ್ಸು ಗಂಪಸೂಸಿ ಜೀವ ಕಳೆಯ ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ವರುಷಕ್ಕೊಂದು ಹೊಸತು ಜನ್ಮ, ಹರುಷಕ್ಕೊಂದು ಹೊಸತು ನೆಲೆಯೋ. ವರುಷಕ್ಕೊಂದು ಹೊಸತು ಜನ್ಮ, ಹರುಷಕ್ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕ್ಕೆ. ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗದಷ್ಟೇ ಏತಕೋ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಧನ್ಯವಾದಗಳು. ಈ ಹಾಡು ಎಷ್ಟು ರಿಜಿಸ್ಟರ್ ಆಗೋಗಿದೆ ಅಂದರೆ ನಾನು ಲಿರಿಕ್ಸ್ ಇಟ್ಕೊಂಡಿಲ್ಲ, ಅಷ್ಟು ಮೈಂಡಲ್ಲಿ ಕೂತ್ಬಿಟ್ಟಿದೆ ಅದು. ಧನ್ಯವಾದಗಳು ಸರ್. ಮತ್ತೊಮ್ಮೆ ನಾಗರಾಜ್ TR ಸರ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಸೊಗಸಾದ ಪ್ರಸ್ತುತಿ ಅದಾಗಿತ್ತು. ಕೃಷ್ಣರಾಜ ಒಡೆಯ